ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಾಲಿನಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ವಿಡಿಯೋ ಎಲ್ಲ ಮಾಡಿ ತುಂಬ ದಿನ ಆಯಿತು, ಹುಷಾರಿರಲಿಲ್ಲ, ಅದಕ್ಕೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಇನ್ನೂ ವಾಯ್ಸ್ ಸರಿಯಾಗಿಲ್ಲ, ಫುಲ್ಲು ಕೆಮ್ಮು ಕೋಲ್ಡು, ಸೊ ವಾಯ್ಸು ಸ್ವಲ್ಪ ಆ ಕಡೆ ಈ ಕಡೆ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಸ್ಕೂಲೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಮನೇಲೂ ಸಹ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ಮಧ್ಯಾಹ್ನ ಹಾಗೆ ನಮ್ಮ ಓಲ್ಡ್ ಟೀಚರ್ಗೆ ಕಾಲ್ ಮಾಡಿದರು, ಎಲ್ಲರೂ ಮೀಟ್ ಆಗೋಣ ಇವತ್ತು, ಮನೆಯಲ್ಲೇ ಎಲ್ಲರೂ ಅಡುಗೆ ಮಾಡ್ಕೊಂಡು ಊಟ ಮಾಡೋಣ ಅಂತ ಎಲ್ಲರೂ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಅಲ್ಲಿಗೆ ಹೊರಡ್ತಾ ಇದ್ದೀನಿ. ತುಂಬ ದಿನ ಆಗಿತ್ತು ನಾವೆಲ್ಲರೂ ಮೀಟ್ ಮಾಡಿ, ಅದಕ್ಕೆ ಇವತ್ತು ಅವ್ರಿಗೆ ಹಾಲಿಡೇ ಇತ್ತು, ಸ್ಯಾಟರ್ಡೆ, ನನಗೆ ಕೆಲಸ ಇತ್ತು, ನಾನು ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದೆ. ಅದಕ್ಕೆ ಸಂಜೆ ಮೇಲೆ ಪ್ಲ್ಯಾನ್ ಮಾಡಿದರು. ನನಗೇನಾದರೂ ಸ್ಕೂಲ್ ಇಲ್ಲ ಅಂದಿದ್ರೆ ಮಧ್ಯಾಹ್ನನೇ ಮಾಡ್ಕೊಳ್ಬೋದಿತ್ತು, ನಾನು ಸ್ಕೂಲ್ಗೆ ಹೋಗಿ ಬರಬೇಕಲ್ವ, ಅದಕ್ಕೋಸ್ಕರ ಸಂಜೆ ಪ್ಲ್ಯಾನ್ ಮಾಡಿಕೊಂಡೆ. ಇವಾಗ ಅವ್ರ ಮನೆಗೂ ಕೂಡ ರೀಚ್ ಆದೆ. ಹಾಯ್ ಹಾಯ್ சொல்லுடா இப்படி நான் பிடிக்க மாட்டேன். பவுல்தார கேமரா எடுத்துடா. இந்த சம்பளம் சேத்துடா பண்ணனும். இல்ல இல்ல கடையில விசிட் பத்தி தான் வரும். நாங்க இஞ்சி விக்கிறோம். சொல்லு இஞ்சி இஞ்சி புத்தி. ಹಾಯ್ ಆಲ್, ಇವತ್ತು ನಾನು ಶರಣ್ಯ ಮಾಮನ ಮನೆಗೆ ಬಂದಿದ್ದೀನಿ. ಏನು நீயே சொல்லுங்க ஹாய் சொல்றோம். இல்ல இல்லீங்களா, அதனால வந்துட்டு கன்னட மறந்துச்சு. அதே மாதிரி சொல்றது, ಕನ್ನಡ ಮರೆತು ನನಗೆ ಸ್ವಲ್ಪ ಇವಳು ನಾನು ಬಿಟ್ಟೋಗ್ಬಿಟ್ನಲ್ಲ, ಅದಕ್ಕೆ ಕನ್ನಡ ಮರ್ತೋಗ್ಬಿಟ್ಟಿದ್ದಾರೆ, ಮತ್ತೆ ಕಲಿಸ್ತೀನಿ. ಯಾಕೆ ಸೊ ತುಂಬಾ ದಿನ ಆಗಿತ್ತು ಮೀಟ್ ಮಾಡಿ. ಇವಾಗ ನಾನು ಬೇರೆ ಸ್ಕೂಲು, ಅವರಿಬ್ರು ಬೇರೆ ಸ್ಕೂಲು. ಇಲ್ಲ ನಾವು ಸೇಮ್ ಸ್ಕೂಲ್ ಹೋಗ್ಬಿಟ್ಟಾರೆ, ನಾನು ಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಅದಕ್ಕೆ ಮೀಟ್ ಮಾಡಿ ತುಂಬಾ ದಿನ ಆಯ್ತು. ಅದಕ್ಕೆ ಇವತ್ತು ಅಡುಗೆ ಮಾಡಿ ಎಲ್ಲರ ಜೊತೆ ಕುತ್ಕೊಂಡು ತಿಂದು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದಿದ್ದೀವಿ. ಏನ್ ಪ್ರಿಪರೇಷನ್ ಮಾಡ್ತಾರೋ ಗೊತ್ತಿಲ್ಲ, ಅದೇ ಪಲಾವ್ ಏನ್ ಮಾಡ್ತಾರೋ ಇಲ್ಲ, ಶಾಲಿನಿ ಮಾಡ್ಬೇಕು, ನಾವೇನು ಮಾಡಲ್ಲ. ಓಕೆನಾ ಫ್ರೆಂಡ್ಸ್? ಡನ್. ನೋ ಡನ್. ಶೆಫ್ ಇಲ್ಲಿ ಕೂತಿದ್ದಾರೆ, ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಕುಕಿಂಗ್ ಟುಗೆದರ್. ಟೇಸ್ಟ್ ಚೆನ್ನಾಗಿ ಬಂದ್ರೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಕುಕಿಂಗ್ ಟುಗೆದರ್ ಅಷ್ಟೇ. ಟೈಮ್ ಆಯ್ತು ಇವಾಗ, ಯಾಕಂದ್ರೆ ಇಬ್ರು ಲೇಟಾಗಿ ಬಂದಿದ್ದಾರೆ, ನಾವು ಕುಕಿಂಗ್ ಮಾಡಬೇಕು. ಇಲ್ಲ ಆನ್ பண்ணு இருக்கு விடு. ಇನ್ನು ಅವರಿಬ್ಬರು ಅಡುಗೆ ಮಾಡೋಕ್ಕೆ ಹೋದರು. ಇನ್ನು ನಾನು ಈ ಕಡೆ ಫಿಶ್ ಟ್ಯಾಂಕ್ ಎಲ್ಲ ಚೆನ್ನಾಗಿತ್ತು ಅಂತ ಹಾಗೆ ಕ್ಲಿಪ್ಪಿಂಗ್ಸ್ ತೊಗೊತಾ ಇದ್ದೆ. ಮಕ್ಕಳು ಮೋಟ್ರೆಲ್ಲ ಆನ್ ಮಾಡಿದರು, ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಲೈಟಿಂಗ್ಸ್ಗೂ ಫಿಶ್ಗಳಿಗೂ ತುಂಬ ಚೆನ್ನಾಗಿತ್ತು ಅಂತ ಅದನ್ನು ಕೂಡ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇನ್ನು ಇವತ್ತು ಏನಿಲ್ಲ, ಪಲಾವು, ಮೊಸರು ಬಜ್ಜಿ ಮತ್ತು ಗೋಬಿ ಮಂಚೂರಿ ಇದಿಷ್ಟೂ ಇದಾಗಿತ್ತು. ಸೊ ಸಿಂಪಲಾಗಿ ಅದೇ ಮಾಡ್ಕೊಂಡ್ಬಿಡೋಣ, ನೈಟ್ ಊಟಕ್ಕೇನೆ ಅಲ್ವಾ ಅಂತ ಅದನ್ನೇ ಮಾಡ್ಕೊತಿದ್ದಾರೆ. ಅದೇ ಹೇಳ್ತಾಯಿದ್ದೆ, ಏನು ಅದೇ ತಿಂದು ಬೋರಾಗಿದೆ, ಅದೇ ಪಲಾವು ಅಂತ ಹೇಳ್ತಾಯಿದ್ದೆ. ನೀನು ಮುಂಚೆನೇ ಹೇಳ್ಬೇಕಾಗಿತ್ತು, ನೀನು ಇವಾಗ ಹೇಳ್ತಾ ಇದೆಯಾ ಅಂತ ಹೇಳಿದ್ರು. ಫಸ್ಟ್ ನನಗೆ ಕೇಳಿದ್ದು ಏನು ಮಾಡೋದು ಅಂತ, ನಾನು ನೀವೇನಾದರೂ ಮಾಡಿದ್ದೀರ ಅಂತೆ, ಅದಕ್ಕೋಸ್ಕರ ಅವರು ಅದನ್ನೇ ಮಾಡೋಣ ಅಂತ ಇವಾಗ ಅದನ್ನೇ ಮಾಡ್ತಾಯಿದ್ದಾರೆ. ಸರಿ, ನಾನು ಬಂದಿಲ್ಲಿ ವೀಡಿಯೋ ಮಾಡೋಕ್ಕೆ ಬಂದಿದ್ದೀನಿ, ಅಡುಗೆ ಮಾಡೋಕ್ಕೆ ಬಂದಿಲ್ಲ. ಹಾಂ, ನಾನು ಪ್ರಿಯಾ ಮ್ಯಾಮ್ ಓಕೆನಾ? ನಾನು ಬರೀ ನೋಡಿ ಎಲ್ಲ ಕಟ್ ಮಾಡ್ತಿದ್ದಾರೆ. ಬಂದು ಜಾಯಿನ್ ಆಗ್ತೀನಿ ಒಂದು ಸೆಕೆಂಡ್. ಹಾಂ ಎನ್ನ ಹಾಯ್ ಹಾಯ್ ಮಾಡು. ಮಳೆ ಬರ್ತಾ ಇದೆ. ಹಾಂ ಇರಡ ಮ್ಯಾಮ್, ಪ್ರಿಯ ಶರಣ್ಯ ಮ್ಯಾಮ್, ನಿಮ್ಮ ಮಗ ಮಳೆಯಲ್ಲಿ ನೆನೀತಾ ಇದ್ದಾನೆ ನೋಡಿ, ಸೊಲ್ಟಾ ಆ್ಯಕ್ಟಿಂಗ್ ಮಾಡ್ತಾಳೆ. ನಿಜವಾಗ ಕಟ್ ಮಾಡ್ತೀನಿ. ಯಾರು ಬಂದಿಲ್ಲಮ್ಮ, ನೀನು ಬೇರೆ ಮಾಡಿ. ಈರುಳ್ಳಿ ಆಯ್ತು. ಆಯ್ತು.
ಬೆಳ್ಳುಳ್ಳಿ ಎಣ್ಣೆ ಹುಳಿ ಬೆಳ್ಳುಳ್ಳಿ ಆಯಿತು ವಾಶ್ ಮಾಡಬೇಕು. ಇದೆಲ್ಲ ನೀ ಕಟ್ಕೊಂಡಿದೆ எங்க ஊர்ல ருக்குன்ட்டு நேம் தான் இருக்குங்க. ருக்கு ರುಕ್ ಮಾಡಲ್ಲ ರುಕ್ಕು ನಿಮ್ಮ ಪಾಲು ಫ್ರಿಜ್ಜಲ್ಲಿ ಹೋಗ್ತಾರೆ. ಇದೆ ಕೊತ್ತಂಬರಿ ಕುಡಿಸಿ ಬಿಡ್ಸ ಕೊಡಿ ಬಿಡ. ಮಿಕ್ಸಿ 10 ಇಯರ್ ಆಯ್ತು ಅದಕ್ಕೆ ಏಜ್ ಅದಕ್ಕೆ ಸೌಂಡ್ ಜೋರಾಗಿ ಬಂತು. ತಲೆಯಲ್ಲಿ ಒಂದು ಚೂರು ಅದು ಕೀழே ಉட்காந்துட்டு ಬಿಡಿಸ್ಬೇಕು. ನಿಂತ್ಕೊಂಡು ಎಲ್ಲ ಮಾಡಕ್ಕೆ ಆಗಲ್ಲ. ಡೈಲಿ வீட்ல பலாவு சொன்ன நாங்க பிளான் பண்ணிட்டோம். ஃபோன் பண்ணி தானே கேட்டீங்க? கேட்டீங்க. அவங்க வேணும்னு சொன்னா செய்ய மாட்டேன். என்ன வேணும்? அதுக்கு இப்போ என்ன செய்ய முடியும்? இப்போ என்ன சொல்ல போறீங்க? பானிபூரி, கோபி சோப்புக்கு எங்க போவ? பானிபூரி சரி. பானிபூரி வேணுமா? ஆமா. பானிபூரி வேணும் போய் வாங்கிட்டு வா. இல்ல லாஸ்ட் ஐஸ்கிரீம் இருக்கு. இருக்கா? சப்பாத்தி பண்ணலாம். சப்பாத்தி வேணா ரைஸ் பண்ணி மாவு இருக்கு. தோசை பனியாரம் பட்டு சரியா? இதே போதும் என்ன விடுங்கன்றா. சேட்டை பாத்தீங்களாங்க? கொல்படுத்துறேன். எனக்கு உட்காந்துக்கலாமா? ஆமா கீழ உட்கார்ந்து. சைடு கட்டு. அதை எடுத்து அம்மாவா. கோபி கோபி ಮಂಚೂರಿ ಫುಲ್ಲು ಮಳೆ பொடியெல்லாம் போயிடுச்சு. பாலாயிட்டு ಅಯ್ಯೋ எல்லாம் பாலா அது துணி இல்ல கருப்புளுந்து எடுத்து வச்சு ಅಯ್ಯೋ இல்லையா? ಏನದು அட ஏமா எனக்கு திட்டுமா இது ಏನದು சொல்லுங்க ಏನು ಗೋಬಿ ಮಂಚೂರಿ சொல்லு கோபி ಗೋಬಿ ಮಂಚೂರಿ கோபி ಗೋಬಿ ಮಂಚೂರಿ ಒಂದು ಪ್ಲೇಟ್ ವಾಂಗಿಲ್ಲ ಎರಡು ಪ್ಲೇಟು ಸಾಕಲ್ಲ ತೆಗ್ದಿಲ್ವಾ ಇಲ್ಲ ನಂಗಲೇ ಸೇಯಿಲ್ಲ ಕಬಾಬ್ ಮದ್ರಿ ಸಂಜುಡಮ್ಮ ಗೋಬಿ ಲಕ್ಷ್ಮಿ ಇಲ್ಲ ಗೋಬಿನೇ ತಗೊಂಡ್ ಬರ್ತೀಯಾ ಹಲೋ ಲಕ್ಷ್ಮಿ ಅದೇ ಎಲೆಕೋಸು ಏನೋ ಬರುತ್ತಲ್ಲ ಗೋಬಿ ಮಂಚೂರಿ ಮಾಡೋದು ಅದನ್ನೇ ತಗೊಂಬಂದ್ಬಿಡು ಸರಿ ಬಾ ಬೇಗ ಇವರೆಲ್ಲ ಮಕ್ಕಳು ಸೇರ್ಕೊಂಡು ಆಟ ಆಡ್ತಾ ಇದ್ದಾರೆ ಕೊತ್ತಂಬರಿ ಪುದೀನ ಬಿಡಿಸ್ತಾ ಇದೀವಿ ಬಿಡಿಸ್ತಾ ಇದೀವಿ ಬಿಡಿಸುತ್ತಾ ಇದ್ದೇವೆ ವೆರಿ ಗುಡ್ ನನಗೆ ಇವ್ರಿಗೆ ಕನ್ನಡ ಹೇಳ್ಕೊಟ್ಟು ಅಡುಗೆ ಮಾಡೋ ಅಷ್ಟ್ರಲ್ಲಿ ನನಗೆ ಸಾಕಾಗಿ ಹೋಗ್ಬಿಡುತ್ತೆ ಆದರೂ ಟ್ರೈ ಮಾಡ್ತಿದ್ದಾರಲ್ಲ ವೆರಿ ಗುಡ್ ಇನ್ನು ಈ ಕಡೆ ಕೊತ್ತಂಬರಿ ಪುದೀನ ಎಲ್ಲ ಬಿಡಿಸ್ಕೊತಾ ಇದ್ದೀವಿ ಹಾಗೆ ಎಲ್ಲ ಮಾತಾಡ್ತಾ ಇದ್ದೀವಿ ಏನೇನು ಆಗ್ತಿದೆ ಯಾರ ಲೈಫಲ್ಲಿ ಅಂತ ಎಲ್ಲ ಮಾತಾಡ್ತಾ ಇದ್ದೀವಿ ಅವ್ರವ್ರ ಸ್ಕೂಲ್ ಬಗ್ಗೆ ನಮ್ಮ ಸ್ಕೂಲ್ ಬಗ್ಗೆ ನಾವು ಮಾತಾಡಿಕೊಂಡು ಮಕ್ಳ ಬಗ್ಗೆ ಮಾತಾಡಿಕೊಂಡು ಹಾಗೆ ಟೈಮ್ ಹೋಗ್ತಾ ಇತ್ತು ಹೇಗೆ ಟೈಮ್ ಹೋಯ್ತು ಅಂತಲೇ ಗೊತ್ತಾಗಿಲ್ಲ ಎಲ್ಲ ಸೇರ್ಕೊಬಿಟ್ರೆ ಹೀಗೆ ಅಲ್ವಾ ಟೈಮ್ ಹೋಗೋದೇ ಗೊತ್ತಾಗಲ್ಲ ತುಂಬ ದಿನ ಆಗೋಗ್ಬಿಟ್ಟಿತ್ತು ಮೀಟ್ ಮಾಡಿ ಆಲ್ರೆಡಿ 3-4 ಮಂತ್ಸ್ ಆಗೋಗ್ಬಿಟ್ಟಿತ್ತು ಅನಿಸುತ್ತೆ ಮೀಟ್ ಮಾಡಿ ಅದಕ್ಕೇ ಇವತ್ತು ಪ್ಲ್ಯಾನ್ ಮಾಡ್ಕೊಂಡು ಅವರೇ ಕರೆದಿದ್ದು ನೋಡಿ ಇದು ಅವ್ರವ್ರ ಸಕ್ಕರೆ ಅಂತೆ ಅದರಲ್ಲಿ ಇವಾಗ ನಮಗೆ ಟೀ ಮಾಡಿಕೊಡ್ತಾ ಇದ್ದಾರೆ ಎಣ್ಣೆ ಹಾಕಿ ಫಸ್ಟ್ ಎಣ್ಣೆ ಮಾಡ್ತಿದ್ದೀರಾ ಕಾಫಿ ಬಗ್ಗಿ ಬರೋದು ಟೀ ಯಾಕೆ ನಾವು ಕೇಳಿದ್ವಾ ನಿಮಗೆ ಟೀ ಮಾಡಿಕೊಡಿ ಅಂತ ನಿಮಗೆ ಟೀ ಮಾಡಿಕೊಡಿ ಅಂತ இந்த வாரம் ஃபுல்லா சேர்த்து போடணும். அதெல்லாம் மண்டே மணியா அடிக்க போறதுக்கு நம்ம பேசு
ಅವ್ರ ಊರಿಂದ ಸಕ್ಕರೆ ತಂದಿದ್ದಾರಂತೆ, ಅದಕ್ಕೆ ಇವಾಗ ಅದರಲ್ಲಿ ಟೀ ಮಾಡ್ಕೊಡ್ತಾ ಇದ್ದಾರೆ. ನೋಡಿ ಹೆಂಗೆ ಮೇಲಿಂದ ಎತ್ತಿ ಕೆಳಗಡೆ ಟೀ ಹೆಂಗ್ ಮಾಡ್ತಿದ್ದಾರೆ. ಇವತ್ತು ಎಲ್ಲ ಅವ್ರವ್ರ ಮನೆ ಶೆಫ್ಗಳು ಸೇರಿ ಅಡುಗೆ ಮಾಡ್ಕೊಡ್ತಾ ಇದ್ದಾರೆ ಅಲ್ವಾ? ಕರೆಕ್ಟ್ ತಾನೆ? ನಾವು ನಮ್ಮಲ್ಲಿ, ನೀವು ನಿಮ್ಮ ಮನೆಯಲ್ಲಿ, ಅವ್ರವ್ರ ಮನೆಯಲ್ಲಿ. ಎಲ್ಲ ಹೆಣ್ಮಕ್ಳು ಅಷ್ಟೇ ಅವ್ರವ್ರ ಮನೇಲಿ ಅವ್ರವರೇ ಇವಳೆಲ್ಲ ಕುಡ್ಕೊಂಡು ಮಾಡಿರೋದ. ಇನ್ನೊಬ್ರು ಆಡ್ ಆದ್ರು ನಮ್ಮ ಗ್ರೂಪ್ಗೆ, ಲಕ್ಷ್ಮಿ ಅಂತ. ಹಾಯ್ ಮಾಡಿ. ಇವಾಗ ಅವಳು ಬೀನ್ಸು ಆಲೂಗಡ್ಡೆ ಎಲ್ಲ ತಗೊಂಬಂದು ಗೋಬಿ ಮಾಡಕ್ ತಗೋಬಾರ ಅಂದ್ರೆ ಗೋಬಿ ಮಾಡಿರೋದೇ ತಂದ್ಬಿಟ್ಟಿದ್ದಾಳೆ. ಇವಾಗ ಕೆಲಸ ಕಮ್ಮಿ ಆಯ್ತು ನಮಗೆ, ಪಲಾವ್ ಜೊತೆ ಗೋಬಿ ತಿನ್ನೋದು ಆಯ್ತು. ಏನೋ ಕುರ್ಮಾ ಪೀಸ್ ತರಕಾರಿ ಹಾಕ್ತಿದ್ದಾರೆ. ಟೊಮೆಟೊ ಆಯ್ತು, ಈರುಳ್ಳಿ ಆಯ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಯ್ತು. ಇವಾಗ ತರಕಾರಿ ಇದು ಏನು ಬಟಾಣಿ ಇಲ್ಲ, ಬಟಾಣಿ ತರಿಸಿಲ್ಲ ಇವರು. ಬಟಾಣಿ ತರಿಸ್ತಲೇ ಮಾಡ್ತಾವ್ರೆ. ಹೇಳ್ಬೇಕಿತ್ತು ನನಗಾದ್ರು. ನೋಡಿ ವಿಡಿಯೋ ಮಾಡಕ್ಕೆ ಅಲ್ಲಿ ಇಡ್ತಾ ಇದೀವಿ. ಎಷ್ಟು ಕಷ್ಟ ಆಗ್ತಿದೆ ನಮಗೆ. ಹುಷಾರು. ನೋಡಿ ನೋಡಿ ಬಿಡು ಪರವಾಗಿಲ್ಲ ಬಿಡು. ஆமா ಇನ್ನೂ ರೆಡಿ ಆಗಿಲ್ಲ. ಮಾಡ್ತೀಯಾ ನೀನ್? ಮಾಡ್ತೀಯಾ ಮೊಸರು ಬಜ್ಜಿ? ಮಾಡ್ತೀಯ ಮೊಸರು ಬಜ್ಜಿ? கோகுல் செடல் பவுடர் தான் நாங்கள் யூஸ் பண்ணிட்டு இருக்கோங்க. இவங்க மாதிரி எல்லாம் க்ரீம்லாம் எதுவும் இல்லைங்க. ನೋಡಿ ಗೋಕುಲ್ ಪೌಡರ್ ಅಂತಾಳೆ. ಇವರೆಲ್ಲ ತುಂಬಾ ಹಳುಬ್ರು. ನೋಡಿ ಇದೆಲ್ಲ ಇಟ್ಕೊಂಡಿದ್ದಾರೆ. ಇದೇನು ಗೋಕುಲ್ ಪೌಡರು ಹಳೇದಲ್ವಾ? ತುಂಬಾ ಹಳೇದು, ಇನ್ನು ಯೂಸ್ ಮಾಡ್ತಿದ್ದಾರೆ. ಫೇವ್ರೆಟ್ ಅಂತೆ. ನೋಡಿ ಆಮೇಲೆ ಇನ್ನೇನು ಇಟ್ಟಿದ್ದೀರಾ? ಫಾರಿನ್ ಯುಕೆ ಪರ್ಫ್ಯೂಮ್. ಓಕೆ ಓಕೆ. This also same. Body lotion. Okay. That's all. And here, bangles. Okay. Either earrings. What is this butterfly? Simply a craft butterfly. Oh. And earrings. And bangles konja nariya vechirukkenge. ನಾವೇ ಇವ್ರ ಸ್ಕೂಲಿಗೆ ಬಂದ್ಮೇಲೆ ಒಂಚೂರು ಸ್ಟೈಲ್ ಚೇಂಜ್ ಮಾಡಿದೀವಿ. ಅದಕ್ಕೆ ಮುಂಚೆ ಫುಲ್ಲು ಬೇರೆ ಥರ ಇದ್ರು. ಪಕ್ಕ ವಿಲೇಜ್ಗಳು. ಇವಾಗ ಸ್ವಲ್ಪ ಚೇಂಜ್ ಮಾಡಿದೀವಿ. ನೋಡಿ ಎಲ್ಲರೂ ರೆಡಿ ಆಗ್ತಿದ್ದಾರೆ. ನನ್ನ ಕಳಿಸ್ಬಿಟ್ಟು ಇಲ್ಲಿ ಆಚೆ ಕಡೆ ಎಲ್ಲರೂ ರೆಡಿ ಆಗ್ತಿದ್ದಾರೆ. ಅದು ಯಾಕೆ ರೆಡಿ ಆಗ್ತಿದಾರೋ ಗೊತ್ತಿಲ್ಲ. ಇವರು ತಿನ್ನಕ್ಕೆ ಇವ್ರು ರೆಡಿ ಆಗ್ತಾವ್ರಂತ, ಅದನ್ನ ನಾನು ನಂಬೇಕಂತೆ. ಅಯ್ಯೋಯ್ಯೋ ಅದಕ್ಕೇನೋ ಸರ್ಪ್ರೈಸ್ ಕೊಡ್ತಿದ್ದಾರೆ ಅನ್ಸುತ್ತೆ. ಅದಕ್ಕೆ ನನಗೆ ತಲೆ ಹಚ್ಕೊಳಕ್ಕೆ ಹೇಳ್ತಿದ್ದಾರೆ. ಏನ್ ಕೊಡ್ತಿದಾರೋ ಗೊತ್ತಿಲ್ಲ. ಗೊತ್ತಾಗುತ್ತೆ ಅಂತ ಮಕ್ಕಳಿದಾರಲ್ವಾ, ಯಾವತ್ತೂ ನಾವು ಒಳಗೆ ಕಳಿಸಿದ್ರು can come. Yes. Happy birthday Shalini. அவனுக்கு கிட்ட கை சூப்பர். நாங்க சாலியோட பர்த்டே இந்த மந்த் ஏன் செலிப்ரேட் பண்ணிட்டோங்க. ஆமா மே 2nd மே 2nd actual birthday.
ಅಲ್ಲಿ ಬನ್ನಿ. ಮಾತಾಡಿದೀವಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿನಾ? ಆಂದಂಡೆ ಕಟ್ ಮಾಡಿ. Really, I was not expecting. kata putih enggak betul wakan ya baju bedira wish பண்ணுங்க. சரண்யா. ಫಸ್ಟ್ ಟೈಮ್ ಯಾರು ನನ್ನ ಫ್ರೆಂಡ್ಸ್ ಗಳು ಸೆಲೆಬ್ರೇಟ್ ಮಾಡ್ತಿರೋದು ಫಸ್ಟ್ ಟೈಮ್. ಯಾವಾಗಲೂ ಮನೇಲಿ ಸೆಲೆಬ್ರೇಟ್ ಮಾಡ್ತಿದ್ರು. ಎಷ್ಟು ಸತಿ ಇವ್ರಿಗೂ ಹೇಳ್ತಾ ಇದೆ, ನನಗೆ ಫ್ರೆಂಡ್ಸ್ ಯಾರು ಸೆಲೆಬ್ರೇಟ್ ಮಾಡ್ತಿಲ್ಲ, ಫ್ರೆಂಡ್ಸ್ ಯಾರು ಸೆಲೆಬ್ರೇಟ್ ಮಾಡ್ತಾ ಇಲ್ಲ ಅಂತ. ನನಗಂತೂ ಇವತ್ತು ತುಂಬ ಅಂದರೆ ತುಂಬ ಖುಷಿ. ಸೋ ಹ್ಯಾಪಿ ಟುಡೇ, ಐ ಆಮ್ ಸೋ ಹ್ಯಾಪಿ. ಗೊತ್ತಿರಲಿಲ್ಲ ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ. ಒಂಚೂರು ಎಮೋಷನಲ್ ಆಗೋದು ಇಲ್ಲ. ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ನನ್ನ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತು. ಇವಾಗ ಅಡುಗೆನೂ ಆಯ್ತು. ಇವಾಗ ಊಟ ಮಾಡಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ವಾವ್, ಇದಾನ್ ಬಣ್ಣಿಲ್ಲ. ಹೌದಾ? ಏನಕ್ಕೆ ಒಂದೆ? ಬರ್ಡೇ ಸೆಲೆಬ್ರೇಷನ್ ಎಲ್ಲ ಆಯ್ತಲ್ಲ, ಇವಾಗ ಊಟಕ್ಕೆ ಇಡ್ತಾ ಇದ್ದಾರೆ. ನನಗಂತೂ ಗೊತ್ತೇ ಇರಲಿಲ್ಲ ಇವ್ರು ಇವತ್ತು ನನ್ನ ಬರ್ಡೇ ಮಾಡ್ತಾರೆ ಅಂತ. ಯಾಕಂದರೆ ನಂದು ಮೇ 2 ಅಲ್ವಾ ಇದ್ದಿದ್ದು. ನನಗೆ ಮರ್ತೋಗ್ಬಿಟ್ಟಿತ್ತು ಇವ್ರು ಮಾಡಲ್ಲ. ಹೇಳಿದರು, ಇಲ್ಲ ಈ ಸತಿ ಮಾಡ್ತೀವಿ ನಾವು ಅಂತ ಹೇಳಿದರು. ಆದರೆ ಕರೆಕ್ಟಾಗಿ ನನ್ನ ಬರ್ಡೇ ಟೈಮ್ಗೆ ಅವ್ರಿಗೆ ಹಾಲಿಡೇ ಬಂತು. ಅದಕ್ಕೆ ಅವರು ಊರಿಗೆ ಹೋಗ್ಬಿಟ್ಟಿದ್ರು ಇಬ್ಬರೂ ಸಹ. ಅದಕ್ಕೆ ಅವರೇ ಇವತ್ತು ಪ್ಲ್ಯಾನ್ ಮಾಡಿಕೊಂಡು ಕರೆದ್ರು. ನಾನು ಸುಮ್ಮನೆ ಮೀಟಿಂಗ್ ಮಾಡ್ತಿದ್ದಾರೆ, ಎಲ್ಲ ಮೀಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಇವರು ಕೇಕ್ ಕಟ್ ಮಾಡಿಸಿದ್ರು. ನನಗಂತೂ ಫುಲ್ ಖುಷಿ ಆಯಿತು. ಯಾಕಂದರೆ ನನ್ನ ಬರ್ಡೇನ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಅದು ಯಾಕಂದರೆ ಮೇ ಅಲ್ವಾ ಬರೋದು, ಎಲ್ಲರಿಗೂ ರಜೆ ಇರುತ್ತೆ. ಸ್ಕೂಲಲ್ಲಿ, ಕಾಲೇಜಲ್ಲಿ ಎಲ್ಲರಿಗೂ ರಜೆ ಇದ್ದೇ ಇರುತ್ತೆ. ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಹೇಳ್ತಿದ್ದೆ, ಇಲ್ಲೂ ಅಷ್ಟೇ ಕೆಲಸದಲ್ಲೂ ಮೇಲಿ ರಜೆ ಕೊಟ್ಬಿಡ್ತಾರೆ. ಅದಕ್ಕೆ ನಾನು ಬರ್ಡೇ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಅವರು ಈ ಸತಿ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಫಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಬರ್ಡೇ ಸೆಲೆಬ್ರೇಟ್ ಮಾಡಿರೋದು. ಯಾವಾಗೂ ಮನೇಲಿ ಸೆಲೆಬ್ರೇಟ್ ಮಾಡ್ತಾಯಿದ್ದೆ. ಈ ಸತಿ ಫ್ರೆಂಡ್ಸ್ ಸೆಲೆಬ್ರೇಟ್ ಮಾಡಿದ್ರು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಇದಂತೂ ಅನ್ಫರ್ಗೆಟಬಲ್ ಡೇ ಅಂತಲೇ ಹೇಳ್ಬೋದು. ಮರೆಯೋಕ್ಕಾಗ್ದಲೇ ಇರೋ ದಿನ. ಸೊ ಫುಲ್ ಖುಷಿ ಆಯಿತು ನನಗೆ. ಇನ್ನು ಎಲ್ಲರೂ ಇವಾಗ ಊಟಕ್ಕೆ ಕೂತ್ಕೊಂಡು ಹಾಗೆ ಮಾತಾಡಿಕೊಂಡು ಊಟ ಮಾಡಿಕೊಂಡು ಇನ್ನು ಯಾವಾಗ ಮೀಟ್ ಮಾಡ್ತೀವೋ ಗೊತ್ತಿಲ್ಲ. ಅವಾಗವಾಗ ಈ ಥರ ಮೀಟ್ ಮಾಡ್ತಾಯಿದ್ರೆ ನಮಗೂ ಸಹ ಖುಷಿಯಾಗುತ್ತೆ.
ಎಲ್ಲರೂ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತೀವಿ. ಈ ಥರ ಟೈಮ್ ಮಾಡಿಕೊಂಡು ನಮಗೋಸ್ಕರ ಟೈಮ್ ಮಾಡಿಕೊಂಡು ಸೇರಿದ್ರೆ ತುಂಬ ಚೆನ್ನಾಗಿರುತ್ತೆ. ಸಣ್ಣ ಗಾಳಿ ಬರ್ತಾ ಇದೆ. ಒಳ್ಳೆ ಊಟ, ಐಸ್ ಕ್ರೀಮ್. ನನಗಂತೂ ಇವರಿಬ್ಬರು ತುಂಬ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಈ ಸ್ಕೂಲ್ಗೆ ಹೋದಾಗಿಂದನೂ ನನಗೆ ಎಲ್ಲೂ ಈ ಥರ ಹಚ್ಕೊಡಲ್ಲ ಅನಿಸುತ್ತೆ. ಅಷ್ಟು ಹಚ್ಕೊಂಡ್ಬಿಟ್ಟಿದ್ದೀನಿ. ಅವರು ನನ್ನ ಅಷ್ಟೇ ಕೇರ್ ಮಾಡ್ತಾರೆ. ನನ್ನ ಚಿಕ್ಕ ಹುಡುಗಿ ಥರ ಟ್ರೀಟ್ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿ ನೋಡ್ಕೊತಾ ಇದ್ರು ನಾನು ಅವ್ರ ಜೊತೆ ಕೆಲಸ ಮಾಡಬೇಕಾದ್ರೆ. ಈ ಥರ ಕೊಲೀಗ್ಸ್, ಈ ಥರ ಫ್ರೆಂಡ್ಸ್ ಸಿಕ್ಕಿರೋದು ನನಗೆ ತುಂಬ ಖುಷಿಯಾಗುತ್ತೆ. பூவெல்லாம் நல்லா வரும். அது டொமேட்டோ போட்டோம், இன்னும் பூ வரல. துளசி மெயின்டைன் பண்ணணும்ல. அப்படியே வெளியே வியூ காமிக்க வேண்டியதான். ಸಣ್ಣ ಗಾಳಿ, ಪ್ರಶಾಂತವಾಗಿ ಊಟ ಆಯಿತು, ಐಸ್ ಕ್ರೀಮ್ ತಿಂದಾಯಿತು, ತಂಪಾಗಿದೆ ನೋಡಿ. ಆಚೆ ಫುಲ್ಲು ಮಳೆ ಬರ್ತಿದೆ. ಆಚೆ ಊಟ ಮಾಡೋಣ ಅಂದ್ಕೊಂಡು ಇಲ್ಲಿ ಟೆರೆಸ್ ಮೇಲೆ ತುಂಬ ಚೆನ್ನಾಗಿರುತ್ತೆ. ಆದರೆ ಏನು ಮಾಡೋದು, ಮಳೆ ಬರ್ತಾ ಇದೆ ನೋಡಿ, ಮಳೆ ಬರ್ತಾ ಇದೆ. ಇಲ್ಲಾಂದರೆ ಆರಾಮಾಗಿ ಇಲ್ಲೇ ಕುತ್ಕೊಂಡು ಊಟ ಮಾಡ್ತಾಯಿದ್ದೋ ನೋಡಿ. ಫುಲ್ ಮಳೆ. ಇಲ್ಲಿ ಆರಾಮಾಗಿ ಇಲ್ಲಿ ಕುತ್ಕೊಂಡು ಚೆನ್ನಾಗಿರ್ತಾಯಿತ್ತು. ಇವಾಗ ಏನು ಮಾಡೋದು, ಫುಲ್ ಮಳೆ. ಸೊ ಇವಾಗ ಮನೆಗೆ ಹೊರಡೋ ಟೈಮ್ ಆಯಿತು, ಮಳೆ ಬರ್ತಾ ಇದೆ. ಅದಕ್ಕೆ ಇವಾಗ ಹೊರಟಿದ್ದೀವಿ. ಎಲ್ಲ ಮೀಟ್ ಮಾಡಿ ತುಂಬ ಖುಷಿ ಆಯಿತು. ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ಫುಲ್ ಖುಷಿ ಆಯಿತು ಇವತ್ತು. ಆಮೇಲೆ ಏನಾದರೂ ஸ்டாப் அஸ்வின். ஸ்டாப் பண்ணு. இன்னொரு சத்தி மீட் ಮಾಡೋಣ. ಫೀಲ್ ಟ್ರಿಪ್ ಒನ್ ಡೇ ಪ್ಲಾನ್ ಓಕೆ ಗೈಸ್, ವಿ ವಿಲ್ ಮೀಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು